ಹಾಯ್ ಪ್ರೇಕ್ಷಕರೇ, ಇವತ್ತಿನ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಹ್ಯಾಂಡ್ ಪರ್ಸ್ ನೋಡಿ, ಈ ಥರ ಹ್ಯಾಂಡ್ ಪರ್ಸ್ ಸ್ವಲ್ಪ ಪೇಂಟ್ ಆಗಿದೆ ಅಂತ ಎತ್ತಿಟ್ಟಿದ್ದೆ. ನಾನು ಯೂಸ್ ಮಾಡ್ತಿರಲಿಲ್ಲ. ನೋಡಿ, ಈ ರೀತಿ ಹ್ಯಾಂಡ್ ಪರ್ಸ್ ನೋಡಿ, ಇಲ್ಲಿ ಸ್ವಲ್ಪ ಪೇಂಟ್ ಆಗಿದೆ, ಮುಂದೆ ಸ್ವಲ್ಪ ಕಲರ್ ಆಗಿದೆ ಅಂತ ಎತ್ತಿಟ್ಟಿದ್ದೆ. ಸೊ ಅದನ್ನು ಇವಾಗ ನಾವು ಆಲ್ಟ್ರೇಷನ್ ಮಾಡಿ ಸ್ವಲ್ಪ ಫ್ಲವರ್ಸ್ ಎಲ್ಲ ಇದು ಮಾಡಿ ಅದನ್ನು ಹೇಗೆ ರಿಯೂಸ್ ಮಾಡೋದು ಅಂತ, ಮತ್ತೆ ಯೂಸ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ನೆಟ್ಟಿನ ಕ್ಲಾತು ಹ್ಯಾಂಡ್ ಪರ್ಸ್ ಕಲರೇ ತೊಗೊಳ್ಳಿ ಆಯಿತಾ. ಈ ಥರ ನೆಟ್ಟು ಒಂದು ಅರ್ಧ ಮೀಟ್ರ್ ತೊಗೊಂಡು ಕ್ಲಾತನ್ನು ಅರ್ಧ ಮೀಟ್ರು ತೊಗೊಂಡಿದ್ದೀನಿ. ಅದರಲ್ಲಿ ಸಣ್ಣ ಸಣ್ಣಕ್ಕೆ ಈ ರೀತಿ ಕಟ್ ಮಾಡಿ ಜಡೆ ಎಣಿತಾರಲ್ಲ ಆ ಥರ ಈ ರೀತಿ ನಾನು ನೋಡಿ ಈ ಥರ ಎಣಿತಾ ಇದ್ದೀನಲ್ಲ, ಅದೇ ರೀತಿ ಜಡೆ ಎಣಿಯೋ ಥರ ಎಣಿಬೇಕು. ಈ ರೀತಿ 3 ಪೀಸ್ ಕಟ್ ಮಾಡ್ಕೊಳ್ಳಿ. ಕ್ಲಾತಲ್ಲಿ ನೆಟ್ ಕ್ಲಾತಲ್ಲಿ 3 ಕಟ್ ಮಾಡ್ಕೊಂಡು ಈ ರೀತಿ ಜಡೆ ಎಣಿಯೋ ಥರ ಎಣಿಬೇಕು. ನೋಡಿ, ಈ ರೀತಿ ಡಿಸೈನಲ್ಲಿ ಬರಬೇಕು. ಅದಾದಮೇಲೆ ಈ ರೀತಿ ಕ್ಲಿಪ್ ಹಾಕಿ ಎರಡು ಕಡೆ ಈ ರೀತಿ ಮಾಡಿಟ್ಕೊಳ್ಳಿ ಆಯಿತಾ. ನೋಡಿ, ಈ ರೀತಿ ಸ್ವಲ್ಪ ಜಡೆ ಎಣ್ಣಿ ಜಾಸ್ತಿನೇ ಇಟ್ಕೊಳ್ಳಿ. ನೆಕ್ಸ್ಟು B7000 ಗಮ್ನ ಈ ರೀತಿ ಗಮ್ನ ಹಾಕಿ ಮಧ್ಯಕ್ಕೆ ಈ ರೀತಿ ಜಡೆನ ಅಂಟಿಸ್ಕೊತಾ ಹೋಗ್ಬೇಕಾಯ್ತಾ. ನೋಡಿ, ಈ ರೀತಿ ಅಂಟಿಸ್ಬೇಕು. ಎಲ್ಲಿ ಪೇಂಟ್ ಆಗಿದೆ ಅಲ್ಲಿ, ನಂದು ಇವಾಗ ಈ ರೀತಿ ಪೇಂಟ್ ಆಗಿದೆ, ಮಧ್ಯದಲ್ಲಿ ಪೇಂಟ್ ಆಗಿದೆಯಲ್ಲ ಅಲ್ಲೇ ಅಂಟಿಸ್ಕೊತಾ ಇದ್ದೀನಿ. ಈ ರೀತಿ ನೀಟಾಗಿ ಅಂಟಿಸ್ಕೊಬೇಕು. ನೋಡಿ, ಈ ರೀತಿ ಗಮ್ ಹಾಕಿ ನೀಟಾಗಿ ಅಂಟಿಸ್ಕೊಳ್ಳಿ ಅದನ್ನು. ಕೆಲವರು ಪರ್ಸ್ನ ಸ್ವಲ್ಪ ಡ್ಯಾಮೇಜ್ ಆಗಿದೆ, ಸ್ವಲ್ಪ ಹರಿದೋಗಿದೆ ಎಲ್ಲ ಅಂತ ಎತ್ತಿಟ್ಟು ಇಲ್ಲಾಂದರೆ ಬಿಸಾಕ್ತಾರೆ ಅಲ್ವಾ. ಅಂಥವರು ಈ ರೀತಿ ಆಲ್ಟ್ರೇಷನ್ ಮಾಡಿ ಮತ್ತು ರಿಯೂಸ್ ಪರ್ಸ್ನ, ಹಳೆ ಪರ್ಸ್ನ ಹೊಸ ರೀತಿ ಡೆಕೋರೇಷನ್ ಮಾಡಿ ಯೂಸ್ ಮಾಡ್ಬೋದು ಆಯಿತಾ. ನೀವು ಸ್ವಲ್ಪ ಏನಾರ ಡ್ಯಾಮೇಜ್ ಆಗಿ ಯೂಸ್ ಮಾಡ್ತಿಲ್ಲ ಅಂತ ಇದ್ದರೆ ಈ ರೀತಿ ಮಾಡಿ ಟ್ರೈ ಮಾಡಿ, ಈ ರೀತಿ ಐಡಿಯಾ ಮಾಡಿ ಆಯಿತಾ. ನೋಡಿ, ಈ ರೀತಿ ಒಂದೊಂದೇ ಸ್ಟೆಪ್ಪು ಈ ರೀತಿ ಅಂಟಿಸ್ಕೊತಾ ಹೋಗಿ ಆಯಿತಾ. ನೀಟಾಗಿ ಅಂಟಿಸ್ಕೊಳ್ಳಿ. ಕೆಲವರು ಸ್ವಲ್ಪ ಡ್ಯಾಮೇಜು, ಸ್ವಲ್ಪ ಹರಿದೋದ್ರೆ ಪರ್ಸ್ನ ಯೂಸ್ ಮಾಡೋಲ್ಲ, ಹೊರಗೆ ಎಸಿತಾರಲ್ವ, ಅವರು ಇಂಥ ಐಡಿಯಾನೆಲ್ಲ ಯೂಸ್ ಮಾಡಿ ಮತ್ತೆ ಪರ್ಸ್ನ ಯೂಸ್ ಮಾಡ್ಬೋದು. ನೋಡಿ, ಈ ರೀತಿ ಐಡಿಯಾ ಯೂಸ್ ಮಾಡ್ಕೊಂಡು ಪರ್ಸ್ನ ಹೊಸದಾದ ರೀತಿಯಲ್ಲಿ ಮತ್ತೆ ಯೂಸ್ ಮಾಡ್ಕೊಬೋದು. ನಾನು ಮಾಡೋ ರೀತಿನೇ ಕೊನೆಯವರೆಗೂ ಮಾಡಿ ಆಯಿತಾ.